ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ಏನಪ್ಪ ಈ ವಿಡಿಯೋದ ವಿಶೇಷತೆ ಅಂತಂದರೆ, ನಾನಿವತ್ತು ನೈಟ್ ಕ್ಯಾಂಪಿಂಗ್ ಅಂತ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ಟೈಮ್ ನಮ್ಮ ನಂಜನಗೂಡು ಹತ್ರ ಒಂದು ಆಂಜನೇಯ ಸ್ವಾಮಿದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೇಗೆ ಹೋಗೋದು ಮತ್ತು ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾನು ಹೋಗೋಕ್ಕೆ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಕ್ಯಾಂಪಿಂಗ್ ಟೆಂಟು ಕೂಡ ರೆಡಿಯಾಗಿದೆ. ಇಲ್ಲಿಂದ ಸುಮಾರು ಒಂದು 10-12 ಕಿಲೋಮೀಟ್ರ್ ಆಗ್ಬೋದು ಆಂಜನೇಯ ಸ್ವಾಮಿ ಗುಡ್ಡ. ಮೋಸ್ಟ್ಲಿ ಇವತ್ತು ಪೌರ್ಣಮಿನೂ ಇಲ್ಲ ನಾಳೆನೂ ಇರಬೇಕು. ಅದಕ್ಕೆ ಪೂರ್ಣಚಂದ್ರ ಕಾಣಿಸ್ತಾ ಇದೆ. ತೊಗೊಂಡಿದ್ದೀನಿ ಒಂದಷ್ಟು ಐಟಮು, ಇನ್ ಕೇಸ್ ಹಸುವಾದರೆ ತಿನ್ನೋಕ್ಕೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ಮಹದೇವ ನಗರ. ಆ ಕಡೆ ಹೋದರೆ ಕೋಡಿ ನರಸೀಪುರ. ಇದು ಮೇಯ್ನ್ ರೋಡು, ನಗರಕ್ಕೆ ಹೋಗೋ ರೋಡು. ಇದು ಲೆಫ್ಟಲ್ಲೇ ಬರೋದು. ಇಲ್ಲಿಂದ ಮೇಲ್ಗಡೆ ಹೋದರೆ ಗುಡ್ಡ ಸಿಗೋದು. ಆ ಗುಡ್ಡದ ಮೇಲೆ ಹೋಗಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಹೋಗೋಣ ಬನ್ನಿ. ಫೈನಲಿ ಗುಡ್ಡದ ಮೇಲೆ ಬಂದೆ. ಈಗ ಮೇಲ್ಗಡೆ ಹೋಗೋಣ, ಯಾವ ಥರ ಇದೆ ಏನು ಅಂತ. ಎಲ್ಲ ಮೆಟ್ಲು ಮಾಡಿದ್ದಾರೆ, ತೋರಿಸ್ತೀನಿ. ಹಂಗೆ ರೀ, ಮೆಟ್ಲು ಮಾಡ್ತಾ ಇದ್ದಾರೆ. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ದೇವಸ್ಥಾನ, ಗುಡ್ಡದ ಆಂಜನೇಯನ ದೇವಸ್ಥಾನ. ಜೈ ಶ್ರೀರಾಮ್. ಪೂಜೆಗಳ ವಿವರ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪನ್ನೀರು, ಎಳನೀರು, ಗಂಧದ ಅಭಿಷೇಕವಿರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಪಾರ್ವತಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸಮಯ 7ರಿಂದ 10. ಅರ್ಚಕರು ಯೋಗೇಶ್. ಹಾಗೆ ಇಲ್ಲಿ ನೀವು ನೋಡ್ಬೋದು 2 ಕ್ಯಾಮ್ರಾಗಳು ಕೂಡ ಇದೆ. ಒಂದು ಅಲ್ಲಿ ಲೈಟ್ ಕಂಬದಲ್ಲಿ ಚಿಕ್ಕದಾಗಿ ರೆಡ್ ಲೈಟ್ ಹೊಡಿತಾ ಇದೆ ನೋಡಿ, ಅದೊಂದು. ಮತ್ತು ಈ ಗೋಪುರದ ಮೇಲೊಂದು 2 ಕ್ಯಾಮ್ರಾಗಳಿದೆ ಇಲ್ಲಿ. ಇದು ನಮ್ಮ ನಂಜನಗೂಡು. ಸಖತ್ತಾಗಿ ಕಾಣ್ತೈತೆ. ಈ ಕಡೆ ಏನೂ ಇಲ್ಲ. ಚಂದ್ರ ನೋಡಿ ಫುಲ್ ಹೊಳಿತಾ ಇದ್ದಾನೆ. ನಂಜನಗೂಡು. ಈಗ ಸದ್ಯಕ್ಕೆ ಇಲ್ಲೇ ನಮ್ಮ ಟೆಂಟ್ ಹಾಕೋ ಪ್ರೋಗ್ರಾಮ್ ಇದೆ. ಮಣ್ಣು ಏನಾಗಲ್ಲ, ಸಮಕ್ಕಿದೆ, ನೆಟ್ ಏನೂ ಆಗಲ್ಲ. ಇಲ್ಲಿ ಆರಾಮಾಗಿ ಹಾಕೋಬೋದು. ಈಗ ಟೆಂಟ್ ತಗೊಬಂದು ಟೆಂಟ್ ಹಾಕ್ಬೋಣ ಫಸ್ಟು. ಟೈಮು ಈಗ 9:15 ಟೆಂಟ್ ಹಾಕೋಬಿಡೋಣ ಬೇಗ.
ಈಗ ಒಂದು ಕೋಟು ಟೆಂಟು ಫಿಕ್ಸ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಬೋಣ. ಇದ್ರ ಮೇಲೆ ಒಂದು ತಾರ್ಪಲ್ ಬರುತ್ತೆ, ಆ ತಾರ್ಪಲ್ ಹಸ್ಬೋಣ. ಫೈನಲಿ ನನ್ನ ಟೆಂಟು ರೆಡಿ ಆಯಿತು. ಈಗ ಹೋಗಿ ಮಲ್ಕೊಳ್ಳೋದಷ್ಟೇ ಬಾಕಿ. ಸದ್ಯಕ್ಕೆ ಒಂದು ಡಿಮ್ ತಂದಿದ್ದೀನಿ. ಏರ್ ಫಿಲ್ ಮಾಡಬೇಕು. ಏರ್ ಫಿಲ್ ಮಾಡಿಬಿಟ್ಟು ಊದ್ಬಿಟ್ಟು ಮನೆಗೆ ಹೋಗೋ. ಕಂಪ್ಲೀಟಾಗಿ ಓದಿದ್ದೀನಿ, ಸಾಕು ಸದ್ಯಕ್ಕೆ. ಇದು ಹಾಕೊಂಡೆ ಮಲ್ಕೊಳ್ಳೋಣ. ಒಂದಷ್ಟು ಐಟಮ್ ತಂದಿದ್ದೆ, ತಿನ್ಕೊಬೋಣ. ಹನಿ ಕೇಕು, ಐಸ್ ಕ್ರೀಮು, ಸ್ಟಿಂಗ್ ಜ್ಯೂಸು, ಚಿಪ್ಸು, ಹಂಗೆ ಓರಿಯೋ ಬಿಸ್ಕೆಟ್. ಈಗ ಸದ್ಯಕ್ಕೆ ಹನಿ ಕೇಕ್ ತಿನ್ಕೊಬಿಡೋಣ. ಏನು ಬರದೇ ಇದ್ರೆ ಸಾಕಪ್ಪ. ಹಾವು, ಚೇಳು, ಹುಲಿ, ಚಿರತೆ ಅಂಥದ್ದೇನು ಬರದೇ ಇದ್ರೆ ಸಾಕು. ಅದಲ್ಲದೆ ಫಸ್ಟ್ ಟೈಮ್ ಮಾಡ್ತಾಯಿರೋ ಕ್ಯಾಂಪಿಂಗು ಔಟ್ಸೈಡು. ಬೇಕು ಅಂದರೆ ಮನೇಲೇ ಹಾಕೊಂಬನಿಕತ್ತಿದೆ ಟೆರ್ರಸ್ ಮೇಲೆ. ಫಸ್ಟ್ ಟೈಮ್ ಹಾಕ್ಬಿಟ್ಟಿದ್ದೀನಿ ಹೊರಗಡೆ. ಯಾವ ಥರ ಅನುಭವ ಆಗುತ್ತೋ ಅಂತ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಟೈಮು ಅಂದ್ಬಿಟ್ಟು ದೇವಸ್ಥಾನದ ಹತ್ರನೇ ಹಾಕಿದ್ದೀನಿ. ಸದ್ಯಕ್ಕೇನು ಆಗದಿದ್ರೆ ಸಾಕು. ಟೈಮು ಈಗ 2:53. ನೋಡೋಣ, ಒಂದು ರೌಂಡ್ ಹೊರಗಡೆ ಹೋಗಿದ್ದು ಬರೋಣ. ನಾನು ಅಷ್ಟೊತ್ತಿಂದ ಇಲ್ಲೇ ಟೆಂಟಲ್ಲೇ ಮಲಗಿದ್ದೆ. ಯಾವುದೇ ರೀತಿಯಾದಂಥ ಸೌಂಡು ಏನು ಅನ್ನಿಸ್ತಾ ಇಲ್ಲ. ಹೊರಗಡೆ ಹೋಗಿದ್ದು ಬರೋಣ, ಒಂದು ರೌಂಡ್ ನೋಡೋಣ. ಅಯ್ಯಪ್ಪ, ಸಿಕ್ಕಾಪಟ್ಟೆ ಚಳಿ, ಭಯಂಕರ ಇಬ್ನಿ ಬೀಳ್ತಾ ಇದೆ. ನನ್ನ ಟೆಂಟೆಲ್ಲ ಫುಲ್ಲು ತೇವಾಗಿದೆ. ಲೈಟಾಗಿ ಯಾವ ಸೌಂಡು ಐತೆ ಇಲ್ಲ, ಏನೂ ಐತೆ ಇಲ್ಲ. ಚಳಿ ಅಷ್ಟೇ. ಬೆಡ್ಶೀಟ್ ತರಬೇಕಿತ್ತು. ನಾನು ಬರಬೇಕಾದ್ರೆ ಬೆಡ್ಶೀಟ್ ತರಬೇಕಿತ್ತು. ಸಿಕ್ಕಾಪಟ್ಟೆ ಚಳಿ ಯಪ್ಪ. ಇಬ್ನಿ ಅಂತ ಈಗ ಸ್ಟಾರ್ಟ್ ಆಗೈತೆ. ಈಗ ಚಳಿ ಸದ್ಯಕ್ಕೆ ಏನೋ ಅನ್ನಿಸ್ತಾ ಇಲ್ಲ. ಯಾವ ಸೌಂಡು ಇಲ್ಲ, ಏನೂ ಇಲ್ಲ. ಯಾಕಂದರೆ ದೇವಸ್ಥಾನದ ಹತ್ರ ಮಲಗಿರೋದ್ರಿಂದ ಏನೂ ಇಲ್ಲ. ನೀವು ಮಲ್ಕೊಬಿಡೋಣ. ಐಸ್ ಕ್ರೀಮ್ ತಂದಿದ್ನಲ್ಲ, ಐಸ್ ಕ್ರೀಮ್ ತಿನ್ಕೊಬೋಣ. ಫುಲ್ ಮೆಲ್ಟ್ ಆಗ್ಬಿಟ್ಟೈತೆ. ಇದು ನೀರು ಥರ ಆಗ್ಬಿಟ್ಟೈತೆ. ಟೈಮು 5:50 ಕಂಪ್ಲೀಟ್ ಮಾಡಿದ್ದೀನಿ ನೈಟ್ ಕ್ಯಾಂಪಿಂಗ. ಬನ್ನಿ ಹೊರಗಡೆ ಹೇಗಿದೆ ಅಂತ ನೋಡೋಣ. ಹಾಗೆ ನಮ್ಮ ಟೆಂಟ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಹೊರಗಡೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ.
ಜೈ ಶ್ರೀರಾಮ್. ತುಂಬ ಅದ್ಭುತವಾಗಿತ್ತು ಕ್ಯಾಂಪಿಂಗ್ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಇನ್ನೊಂದು ನನ್ನದೇ ಆದಂಥ ಯಶ್ ಇವೆಂಟ್ಸ್ ಅಂತ ಓಪನ್ ಮಾಡಿದ್ದೀನಿ. ಇನ್ ಕೇಸ್ ಯಾವುದೇ ಆದಂತಹ ಡೆಕೋರೇಷನ್ ಇದ್ದಲ್ಲಿ ಬಲೂನ್ ಡೆಕೋರೇಷನ್, ಮನೆಗಳಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಬಲೂನ್ ಡೆಕೋರೇಷನ್ ಮಾಡ್ತೀನಿ. ನನ್ನ ನಂಬರ್ನ ಕೆಳಗಡೆ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಕಾಲ್ ಮಾಡಿ.